ಹಲೋ ಫ್ರೆಂಡ್ಸ್, ಈ ವಿಡಿಯೋ ನಾನು ಯಾಕೆ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಯಾವತ್ತೂ ಆಸ್ತಿ, ದುಡ್ಡು, ಹಣ ಅನ್ನೋದನ್ನು ಯಾವತ್ತೂ ಕೂಡಿಸಿಡಬೇಡ್ರಿ. ಯಾಕಂದರೆ ಇವಾಗಿನ ಮಕ್ಕಳು ನೋಡಿದ್ರೆ ಮಕ್ಕಳಿಗೆ ನಾವು ಒಳ್ಳೆತನ ಕಲಿಸೋದ್ರಲ್ಲಿ ಇರ್ತಾವೆ. ಆಸ್ತಿ ಸಂಪಾದನೆ ಮಾಡೋದು, ದುಡ್ಡು ಮಾಡೋದು. ಆದಷ್ಟು ತಂದೆ ತಾಯಿನ ಪ್ರೀತಿಸುವಂಥ, ದೊಡ್ಡವ್ರನ್ನ ಹಿರಿಯರನ್ನ ಗೌರವಿಸುವಂಥ ಬುದ್ಧಿ, ಒಳ್ಳೆತನನ ಕಲಿಸ್ರಿ ಮಕ್ಕಳಿಗೆ. ಆಸ್ತಿ ಕೂಡಿತ್ತು ಉಪಯೋಗ ಇಲ್ಲ. ನಾಳೆ ದಿನ ಆಸ್ತಿ ಅಂತೂ ಬರಲ್ಲ, ಜೊತೆಲಿ ಬರೋದು ಎರಡೇ, ಒಂದು ಒಳ್ಳೆಯದು, ಒಂದು ಕೆಟ್ಟದು. ಸೊ ಆದಷ್ಟು ಮಕ್ಕಳಿಗೆ ನಮ್ಮ ಕಷ್ಟ ಏನು ತಿಳಿಯೋದನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅಂದವ್ರು ಹೆಚ್ಚಿನ ಪ್ರೀತಿ ತಂದೆ ತಾಯಿ ಮೇಲೆ ಗೌರವಿಸುವಂಥ ಪ್ರೀತಿ, ಒಳ್ಳೆತನ ಕಲಿಸ್ಕೊಟ್ರೆ ನಾಳೆ ದಿನ ನಿಮ್ಮನ್ನು ನಿರಾಶ್ರಿತ ಆಶ್ರಮಕ್ಕೆ ಬಿಡೋ ಅವಶ್ಯಕತೆ ಇರೋ. ಸೊ ಮಕ್ಕಳಿಗೆ ಆದಷ್ಟು ತಂದೆ ತಾಯಿಯ ಕಷ್ಟ ಏನಂತ ಮಕ್ಕಳಿಗೆ ತಿಳಿಸಿರಿ. ಅದು ಯಾವಾಗ ಈ ಚಿಕ್ಕ ವಯಸ್ಸಲ್ಲ, ಯಾವಾಗ ಮಕ್ಕಳು 10 ವರ್ಷಕ್ಕೆ ಬರ್ತಾರೆ ನೋಡಿ, ಆವಾಗ ಮಕ್ಕಳಿಗೆ ತಿಳಿಸ್ರಿ. ಒಳ್ಳೆತನ ಯಾವತ್ತೂ ಮಕ್ಕಳನ್ನ ಕೈ ಹಿಡಿಯುತ್ತೆ ಅಂತಾರೆ. ಆದರೆ ನಾವು ಆದಷ್ಟು ಕೆಲಸದ ಬಗ್ಗೆ ಲಕ್ಷ್ಯ ಕೊಟ್ಟು ಕೆಲಸ ಮಾಡೋದ್ರ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡ್ತಾಯಿರ್ತೀವಿ. ಕೆಲಸ ಮಾಡೋದು, ದುಡ್ಡು ಗಳಿಸೋದು, ಇದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿರ್ತೀರಿ. ಆದರೆ ಮಕ್ಕಳ ಬಗ್ಗೆ ಲಕ್ಷ್ಯ ಕೊಡೋಲ್ಲ. ಮಕ್ಕಳು ಏನು ಮಾಡ್ತಾರೆ, ಏನಿಲ್ಲ, ಏನು ಓದ್ತಾ ಇದ್ದಾರೆ, ಏನು ಬರಿತಾ ಇದ್ದಾರೆ, ಅವ್ರಿಗೆ ನಾವು ಏನು ಕಲಿಸ್ತಾ ಇದ್ದೀವಿ ಅನ್ನೋದು ಮುಖ್ಯ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಹೊಟ್ಟೆಪಾಡಿಗೆ ದುಡ್ಡು ಗಳಿಸ್ಬೇಕು, ಆದರೆ ಅದೇ ಜೀವನ ಆಗಬಾರ್ದು. ಮಕ್ಕಳು ಹುಟ್ಟಿಸಿದೀವಿ ಅಂದರೆ ಮಕ್ಕಳನ್ನ ಸಾಕೋದ್ರಿಂದ ಹಿಡಿದು ಎಲ್ಲ ಒಂದು ಗಮನ ಇಟ್ಟು ನೋಡಬೇಕಾಗುತ್ತೆ. ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಏನಿಲ್ಲ, ಓದುತ್ತಾ ಇದ್ದಾರೆ ಇಲ್ಲ. ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ. ಮಕ್ಕಳು ನೋಡಿ ಬೆಳೀತಾ ಸಣ್ಣವ್ರು ಇರಬೇಕಾದ್ರೆ ಜೊತೇಲೇ ಇರ್ತಾರೆ, ಜೊತೇಲಿ ತಿಂತಾರೆ, ಜೊತೇಲೇ ಮಲಗ್ತಾರೆ, ಎಲ್ಲ ಇರುತ್ತೆ. ಅದೇ ದೊಡ್ಡವರು ಆದಮೇಲೆ ಅವರವ್ರಿಗೆ ಮದುವೆ ಮಾಡಿ ಬೇರೆ ಬೇರೆ ಮನೆಗೆ ಕಳಿಸಿದ ಮೇಲೆ ಶತ್ರುಗಳಾಗೋಗ್ಬಿಡ್ತಾರೆ. ತನ್ನ ತಂಗಿ, ಅಕ್ಕ, ತಮ್ಮ ಅನ್ನೋ ಪ್ರೀತಿ ವಾತ್ಸಲ್ಯ ಯಾವುದೂ ಇರಲ್ಲ. ಸೊ ಈಗಲಿಂದನೇ ಬೆಳೀತಾ ಮಕ್ಕಳಿಗೆ ಪ್ರೀತಿ, ವಾತ್ಸಲ್ಯ, ತಂದೆ ತಾಯಿ, ಅಕ್ಕ ತಂಗಿ ಅನ್ನೋ ಗೌರವಿಸೋ ಗುಣಗಳ ಕಲಿಸ್ರಿ. ಹೊರ್ತು ಆಸ್ತಿ ಬೇಕು, ದುಡ್ಡು, ಅದ್ರ ಬಗ್ಗೆ ಮಕ್ಕಳಿಗೆ ಯಾವತ್ತೂ ಜ್ಞಾನ ಬೆಳೆಸಬೇಡಿ. ಅದರಿಂದ ಹೆಚ್ಚಿನ ಪ್ರಾಬ್ಲಮ್ ನಮಗೆ ಆಗುತ್ತೆ, ತಂದೆ ತಾಯಿ ಆದವರು ನಮಗಾಗುತ್ತೆ ಹೊರ್ತು ಮಕ್ಕಳಿಗಲ್ಲ. ಸೊ ಆದಷ್ಟು ಮಕ್ಕಳಿಗೆ ಹೊಡೆದು ಬಡಿದು ತಿದ್ದಿ ಬುದ್ಧಿ ಹೇಳಿ ಚೆನ್ನಾಗಿ. ಮಕ್ಕಳಿಗೆ ಒಳ್ಳೆತನನ, ಒಳ್ಳೆ ಗುಣನ, ಒಳ್ಳೆ ಬುದ್ಧಿ ಅನ್ನೋದಿದ್ದರೆ ಎಲ್ಲಿ ಬೇಕಾದರೂ ಮಕ್ಕಳು ಮುಂದೆ ಬರ್ತಾರೆ ಜೀವನದಲ್ಲಿ. ಹಾಗೆ ತಂದೆ ತಾಯಿಯನ್ನು ಗೌರವಿಸೋದು ಕಲಿಸಿದ್ರೆ ತಂದೆ ತಾಯಿಯನ್ನು ಸಾಕೋದು ಮಾಡೋದು. ಹೆಚ್ಚಿನ ಪ್ರೀತಿ ತಂದೆ ತಾಯಿ ಮಕ್ಕಳಿಗೆ ತೋರಿಸ್ಬೇಕು. ಅಂದರೆ ಹಾಳಾಗೋ ರೀತಿ ಅಲ್ಲ, ಒಳ್ಳೆ ಬುದ್ಧಿ ಹೇಗೆ ಕಲಿಸ್ಬೇಕು, ಹೇಗಿಲ್ಲ, ಇದು ತಪ್ಪು, ಇದು ಕೆಟ್ಟದ್ದು ಅನ್ನೋದನ್ನು ಹೇಳಿಕೊಟ್ಟು ಕಲಿಸ್ದೆ ಬಂದರೆ ಮಕ್ಕಳು ನಿಮ್ಮನ್ನು ಪ್ರೀತಿಗಿಂತ ಹೆಚ್ಚಿನ ಚೆನ್ನಾಗಿ ನೋಡ್ಕೊತಾರೆ. ಅಷ್ಟೇ ಅಲ್ಲದೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಾದರೆ ಅವರಿಂದ ತಂದೆ ತಾಯಿನ ಕೈ ಬಿಟ್ಟು ಹೋಗಲ್ಲ. ಇದು ನನಗೆ ತಿಳಿಸಿದ ಮಟ್ಟಿಗೆ ನಾನು ಹೇಳಿದ್ದೀನಿ. ಅದು ಕರೆಕ್ಟಾ ಇಲ್ವೋ ನೀವು ನನಗೆ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ಸ್ ಮಾಡಿ.